ದಟ್ಟವಾದ ಅಡವಿಯಲ್ಲಿ ಭಾಸುರಕ ಎಂಬ ಹೆಸರಿನ ಬಲಿಷ್ಠ ಸಿಂಹವೊಂದು ವಾಸವಾಗಿತ್ತು. ಅದು ಪ್ರತಿದಿನ ಕಾಡಿನ ಪ್ರಾಣಿಗಳನ್ನು ಅತಿಯಾಗಿ ಕೊಂದು ತಿನ್ನುತ್ತಿತ್ತು. ಇದರಿಂದ ಭಯಭೀತರಾದ ಪ್ರಾಣಿಗಳೆಲ್ಲ ಒಂದು ದಿನ ಸಿಂಹದ ಬಳಿ ಬಂದು, ಮೃಗರಾಜನೇ, ನೀನು ಹೀಗೆ ಪ್ರಾಣಿಗಳನ್ನು ಕೊಲ್ಲಬೇಡ, ನಾವೇ ದಿನಕ್ಕೊಂದರಂತೆ ನಿನ್ನ ಆಹಾರಕ್ಕಾಗಿ ಒಬ್ಬೊಬ್ಬರಾಗಿ ಬರುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಒಂದು ಪುಟ್ಟ ಮೊಲದ ಸರದಿ ಬಂದಿತು. ಆ ಮೊಲವು ಬಹಳ ಬುದ್ಧಿವಂತ ಮತ್ತು ಧೈರ್ಯಶಾಲಿಯಾಗಿತ್ತು. ಅದು ಸಾಯಲು ಇಷ್ಟಪಡದೆ ಆ ಕ್ರೂರ ಸಿಂಹವನ್ನು ಹೇಗಾದರೂ ಮಾಡಿ ಮುಗಿಸಬೇಕೆಂದು ಒಂದು ಉಪಾಯ ಹೂಡಿತು. ಸಿಂಹದ ಗುಹೆಯ ಹತ್ತಿರ ಹೋಗುವಾಗ ಮೊಲವು ಉದ್ದೇಶಪೂರ್ವಕವಾಗಿ ತಡವಾಗಿ ಹೋಯಿತು. ಹಸಿವಿನಿಂದ ಕೆರಳಿ ಕೆಂಡವಾಗಿದ್ದ ಸಿಂಹವು ಮೊಲವನ್ನು ನೋಡಿ, ಯಾಕೆ ಇಷ್ಟು ತಡವಾಗಿ ಬಂದೆ? ನಿನ್ನನ್ನು ತಿಂದು ನಂತರ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕೊಲ್ಲುತ್ತೇನೆ ಎಂದು ಗರ್ಜಿಸಿತು. ಮೊಲವು ಹೆದರದೆ ವಿನಯದಿಂದ ಹೀಗೆ ಹೇಳಿತು, ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನಾನು ಬರುತ್ತಿರುವಾಗ ಹಾದಿಯಲ್ಲಿ ಮತ್ತೊಂದು ಬಲಿಷ್ಠ ಸಿಂಹ ಸಿಕ್ಕಿತು. ಅದು ತಾನೇ ಈ ಕಾಡಿನ ರಾಜ ಎಂದು ಹೇಳಿ ನನ್ನನ್ನು ತಿನ್ನಲು ಬಂದಿತು. ನಾನು ಹೇಗೋ ತಪ್ಪಿಸಿಕೊಂಡು ನಿಮ್ಮ ಬಳಿ ಬಂದೆ ಎಂದಿತು. ತನ್ನ ಅಧಿಕಾರಕ್ಕೆ ಸವಾಲು ಹಾಕಿದ ಮತ್ತೊಂದು ಸಿಂಹದ ಬಗ್ಗೆ ಕೇಳಿ ಭಾಸುರಕನಿಗೆ ಸಿಟ್ಟು ನೆತ್ತಿಗೇರಿತು. ಎಲ್ಲಿದೆ ಆ ಸಿಂಹ? ನನಗೀಗಲೇ ತೋರಿಸು, ಅದನ್ನು ಸಂಹರಿಸುತ್ತೇನೆ ಎಂದು ಅಬ್ಬರಿಸಿತು. ಮೊಲವು ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಮಹಾರಾಜ, ಆ ಸಿಂಹವು ಈ ಕೋಟೆಯೊಳಗೆ ಅಡಗಿದೆ ಎಂದು ತೋರಿಸಿತು. ಸಿಂಹವು ಬಾವಿಯೊಳಗೆ ಇಣುಕಿ ನೋಡಿದಾಗ ನೀರಿನಲ್ಲಿ ಅದರದ್ದೇ ಪ್ರತಿಬಿಂಬ ಕಾಣಿಸಿತು. ಅದರ ಪ್ರತಿಧ್ವನಿ ಬಂದಾಗ ಎದುರಾಳಿ ಸಿಂಹವು ಗರ್ಜಿಸುತ್ತಿದೆ ಎಂದು ತಿಳಿದು ಅದನ್ನು ಕೊಲ್ಲಲು ಬಾವಿಯೊಳಗೆ ಹಾರಿತು. ಬಾವಿಯ ಆಳದಲ್ಲಿ ಬಿದ್ದ ಸಿಂಹವು ಈಜಲಾಗದೆ ಸಾವನ್ನಪ್ಪಿತು. ಈ ಕಥೆಯ ನೀತಿ, ಬುದ್ಧಿವಂತಿಕೆ ಮತ್ತು ಧೈರ್ಯವಿದ್ದರೆ ಎಂತಹ ಬಲಿಷ್ಠ ಶತ್ರುವನ್ನು ಸೋಲಿಸಬಹುದು ಎಂದು ತಿಳಿಸುತ್ತದೆ.